ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾರತೇನ ದೇವೋ ಯಾತಿ ಭುವನ ವಿಪಶ್ಯನ್. ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖ ಲಾಭ ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಗ್ರಹಣ ನಮಗಿದೆಯೋ ಇಲ್ವೋ, ಆದರೆ ಗ್ರಹಣದ ಭಯ ಅಂತೂ ನಮಗಿದ್ದೇ ಇರುತ್ತೆ. ಇದೇ ಫೆಬ್ರವರಿ ತಿಂಗಳು 2026 ಫೆಬ್ರವರಿ 17ನೇ ತಾರೀಕು ಮಂಗಳವಾರ ಮಾಘ ಬಹುಳ ಅಮಾವಾಸ್ಯ ಸಂಭವಿಸುವ ಸೂರ್ಯಗ್ರಹಣ ಅನ್ನುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಸೂರ್ಯಗ್ರಹಣ ನಮ್ಮ ಭಾರತ ದೇಶಕ್ಕೆ ಏನಾದರೂ ಸಮಸ್ಯೆ ಮಾಡುತ್ತಾ, ನಮ್ಮ ಒಂದು ಜಾತಕ ರೀತಿಯ ನಮಗೇನಾದರೂ ದೋಷ ಉಂಟು ಮಾಡುತ್ತಾ ಅಂದರೆ ಖಂಡಿತ ಇಲ್ಲ. ಯಾಕೆಂದರೆ ಪಾಯಿಂಟ್ ನಂಬರ್ 1, ಈ ಒಂದು ಗ್ರಹಣ ನಮ್ಮ ಭಾರತ ದೇಶಕ್ಕೆ ಗೋಚಾರ ಆಗ್ತಾ ಇಲ್ಲ. ಎಲ್ಲೋ ಬೇರೆ ಕಡೆ ಏನೋ ಒಂದು ಆಯಿತು ಅಂತಂದರೆ ಅದು ನಮ್ಮ ಭಾರತಕ್ಕೆ ಸಮಸ್ಯೆ ಆಗುತ್ತೆ ಅಂತ ನಾವು ತಗೊಳ್ಳಿಕ್ಕೆ ಬರಲ್ಲ. ನೋಡಿ, ಅವತ್ತಿನ ದಿನ ಧನಿಷ್ಠಾ ನಕ್ಷತ್ರ ಕುಂಭರಾಶಿಯಲ್ಲಿ ಈ ಒಂದು ಗ್ರಹಣ ಸಂಭವಿಸ್ತಾ ಇದೆ. ವಿಶೇಷವಾಗಿ ಅವತ್ತು ಅಮಾವಾಸ್ಯೆ, ಅಫ್ಕೋರ್ಸ್ ಸೂರ್ಯಗ್ರಹಣ ಅಮಾವಾಸ್ಯೆ ನಡೆಯೋದು. ಅವತ್ತಿನ ದಿನ ಪಂಚಗ್ರಹ ಕೂಟ ಇದೆ. ನಾನು ವೈಯಕ್ತಿಕವಾಗಿ ಮೇಷರಾಶಿಯವರು ಚೆನ್ನಾಗಿರುತ್ತಾ, ಮೀನ ರಾಶಿಯವರು ಚೆನ್ನಾಗಿರುತ್ತಾ, ಸಿಂಹ ರಾಶಿಯವರು ಚೆನ್ನಾಗಿರುತ್ತಾ ಅಥವಾ ಚೆನ್ನಾಗಿರಲ್ವಾ, ಹೀಗೆ 12 ರಾಶಿಯ ಗೋಚಾರ ಫಲ ಹೇಳಲಿಕ್ಕೆ ಇದು ನಮಗೆ ಗೋಚರಿಸಲ್ಲ. ಆದ್ರಿಂದ ಭಯ ಪಡೋ ಅವಶ್ಯಕತೆ ಇಲ್ಲ. ಎರಡನೇದು, ಗರ್ಭಿಣಿ ಸ್ತ್ರೀಯರಾಗ್ಬೋದು, ಬಾಲ್ಯರು, ವೃದ್ಧರಾಗ್ಬೋದು, ಯಾರೂ ಕೂಡ ಏನೋ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಭೋಜನ ನಿರ್ಧಾರಗಳು, ನಿರ್ದಿಷ್ಟವಾದ ಸಮಯಗಳು ಅವಶ್ಯಕತೆ ಇಲ್ಲ. ಯಾವುದೇ ಫುಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ಆಮೇಲೆ ನಮಗೆ ಈ ಒಂದು ಗ್ರಹಣದ ಪ್ರಭಾವವೇ ಇಲ್ಲ ಅಂದಮೇಲೆ ಅದರ ಆಚರಣೆ ಅಂತೂ ಖಂಡಿತ ಬೇಡ. ಯಾರಾದರೂ ನದಿ ಸ್ನಾನ, ಜಪಗಳು, ತಪಗಳು ಮಾಡಬೇಕಾದ್ರೆ ಮಾತ್ರ ಹೋಗಿ ಮಾಡಿ. ಸಮುದ್ರ ಸ್ನಾನ, ನದಿ ಸ್ನಾನ, ಸಂಗಮ ಸ್ನಾನ ಇದು ಸ್ವಲ್ಪ ಒಳ್ಳೆಯದೇ. ಅದೇನು ಗುರುಗಳೇ, ಇವಾಗ ತಾನೇ ಗ್ರಹಣ ಇಲ್ಲ ಅಂದರೆ ಸ್ನಾನಕ್ಕೆ ಅಮಾವಾಸ್ಯೆ ಮಹತ್ವ. ಮಾಘ ಬಹುಳ ಅಮಾವಾಸ್ಯೆ ನಮಗೆ ಮಾಘ ಸ್ನಾನ ಅಂತೀವಲ್ಲ, ಹಾಗಾಗಿ ಕೊನೆ ದಿನ ಸ್ನಾನ ಮಾಡಿದ್ರೆ ಇನ್ನೂ ಒಳ್ಳೆಯದು. ಅಷ್ಟೇ, ಗ್ರಹಣದ ನಿಮಿತ್ತವಾಗಿ ಅವಶ್ಯಕತೆ ಇಲ್ಲ. ದೇವಸ್ಥಾನದ ಬಾಗಿಲು ಹಾಕೋದು, ದೇವಸ್ಥಾನ ತೆಗೆದೇ ಪೂಜೆ ಮಾಡೋದು, ಇದೆಲ್ಲ ಏನೋ ಅವಶ್ಯಕತೆ ಇಲ್ಲ, ನಮ್ಗೆ ಇಲ್ಲವೇ ಇಲ್ಲ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಈ ಪಂಚಗ್ರಹ ಕೂಟ ಇದೆಯಲ್ಲ, ಇದೊಂದು ಸ್ವಲ್ಪ ನಮಗೆ ಬೇಸರ ತಂದುಕೊಡುತ್ತೆ. ಏನು, ರಾಹು, ಸೂರ್ಯ, ಚಂದ್ರ 3 ಜನ ಒಂದೇ ಮನೇಲಿದ್ದಾರೆ. ಕಾಲ್ಡೆ ಸೂರ್ಯಗ್ರಹಣ. ಜೊತೆಗೆ ಯಾರಿದ್ದಾರೆ, ಶುಕ್ರ ಮತ್ತೆ ಬುಧ ಇದ್ದಾರೆ. ಬುಧ ಅಂದರೆ ವ್ಯಾವಹಾರಿಕವಾಗಿ ತುಂಬ ತೊಂದರೆ ಆಗುತ್ತೆ ನಮ್ಮ ಭಾರತ ದೇಶಕ್ಕೆ. ವ್ಯಾಪಾರ ವಹಿವಾಟಲ್ಲಿ ಸಮಸ್ಯೆಗಳಾಗುತ್ತೆ. ಶುಕ್ರ ಅಂತಂದರೆ ನಮಗೆ ಹೊಸ ಹೊಸ ಕಾಯಿಲೆಗಳು, ರೋಗಗಳಿಂದ ಸಮಸ್ಯೆಗಳು ಬರುತ್ತೆ ನಮ್ಮ ಭಾರತ ದೇಶಕ್ಕೆ. ಸ್ತ್ರೀಯರಿಗೆ ಸ್ವಲ್ಪ ರೋಗ ಬಾಧೆಗಳು ಹೆಚ್ಚಾಗುತ್ತೆ, ಯಾಕಂದರೆ ಶುಕ್ರ ಇರ್ತಕ್ಕಂಥದ್ದು. ಷೇರು ಮಾರುಕಟ್ಟೆಯಲ್ಲಿ ಬಹಳಷ್ಟು ವ್ಯತ್ಯಾಸ ಆಗಿ ಈ ಗ್ರಹಣದ ಪ್ರಭಾವ ನೆಕ್ಸ್ಟ್ 45 ಡೇಸಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಅದರ ಯುದ್ಧ ಸಂಭವ ಯಾವುದೇ ಸಾಧ್ಯತೆಗಳು ಭಾರತ ದೇಶಕ್ಕೆ ಕಾಣ್ತಾ ಇಲ್ಲ. ಪಂಚಗ್ರಹ ಕೂಟವಾದ್ದರಿಂದ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಅಥವಾ ದೊಡ್ಡ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿದವರು ಸ್ವಲ್ಪ ಆಯುಷ್ಯ ಪ್ರಮಾಣದಲ್ಲಿ ತೊಂದರೆಗಳು ಬರ್ಬೋದೇ ಬಿಟ್ಟರೆ ಬೇರೆ ಏನು ನಾವು ಭಯಪಡುವಂಥದ್ದು ಸಹಜ ಮಾನವ ಮಾತ್ರರಿಗೆ, ಸಾಧಾರಣ ಪ್ರಜೆಗಳಿಗೆ ಯಾರಿಗೂ ಕೂಡ ಈ ಒಂದು ಗ್ರಹಣದ ಪ್ರಭಾವ ಇಲ್ಲ. ಹಾಗಾಗಿ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ಇದನ್ನು ಯೋಚನೆ ಮಾಡೋದು ಬೇಡ. ಇನ್ನು ಗ್ರಹಣ ಅನ್ನುವಂಥದ್ದು ನಡೆಯುತ್ತೆ ಅಂತಂದರೆ ಅದು ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ಅನ್ನುವಂಥದ್ದು ನಡೆಯುತ್ತೆ. ಅದರ ಬಗ್ಗೆ ನಾನು ಪ್ರತ್ಯೇಕ ವಿಡಿಯೋ ಮಾಡ್ತೀನಿ. ಆ ಗ್ರಹಣ ಆಚರಣೆ ಏನು, ಅದರ ಪ್ರಭಾವ ಏನು, ಯಾರ್ಯಾರು ಹೇಗಿರಬೇಕು ಅಂತ ಹೇಳ್ತೀನಿ. ಆದರೆ ಪ್ರಸಕ್ತಕ್ಕೆ ಈ ಸದ್ಯಕ್ಕೆ ಬರ್ತಾ ಇರತಕ್ಕಂಥ ಫೆಬ್ರವರಿ 17ನೇ ತಾರೀಕು ಬರುವಂತಹ ಮಂಗಳವಾರ ಮಾಘ ಬಹುಳ ಅಮಾವಾಸ್ಯ ಈ ಒಂದು ಗ್ರಹಣ, ಸೂರ್ಯಗ್ರಹಣ ನಮಗೆ ಗೋಚಾರ ಇಲ್ಲ. ಹಾಗಾಗಿ ನಾವು ಯಾವುದೇ ಪರಿಹಾರ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವುದೇ ಪೂಜೆ ಪುನಸ್ಕಾರಗಳು ನಮ್ಗೆ ಬೇಕಾಗಿಲ್ಲ. ಧೈರ್ಯವಾಗಿರ್ಬೋದು. ಊಟದ ಯಾವುದೇ ಸಮಸ್ಯೆಗಳು ಇಲ್ಲ. ಸಂತೃಪ್ತಿಯಾಗಿ ನೀವು ಗ್ರಹಣ ಇಲ್ಲ ಅಂತ ಪರಿಭಾವನೆ ಮಾಡಿಕೊಂಡು ನೀವು ಈ ದಿನವನ್ನು ಕಳೀರಿ. 3ನೇ ತಾರೀಕು ಮಾರ್ಚ್ ತಿಂಗಳು ಬರುವಂತಹ ಗ್ರಹಣದ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ. ಒಳ್ಳೆಯದಾಗಲಿ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು.
ಸಮಸ್ತ ಸನ್ಮಂಗಳಾನಿ ಭವಂತು.